श्रीराम समर्थ। वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः। विदेहापरि चालवोनी प्रपंच मुमुक्षु जनालागी अध्यात्म चर्चा करोनी बहुलोकजे मेळवीती। नमस्कार त्या ब्रह्म चैतन्य मूर्ती अलंकापुरी पुण्यभूमी पवित्र तिथे नांदतो ज्ञान राजा सुपात्र तया आठवीता महापुण्य राशी। नमस्कार माझा सद्गुरु श्री ज्ञानेश्वराशी। सद्गुरुनाथ महाराज की जय। जय जय रघुवीर समर्थ। श्रीराम समर्थ। जय जय रामकृष्ण हरी। ಶ್ರೀ ಜ್ಞಾನೇಶ್ವರಿ ಅಧ್ಯಾಯ 16 ದೈವಾಸುರ ಸಂಪತ್ತಿ ವಿಭಾಗ ಯೋಗ ಸಂಪುಟ 10 ಆಗ ಅಭಯ ಏಣೆ नावे बोलिजे ते हे दानावे सम्यक ज्ञानाचे आघवे धावणे हे। ಅಭಯವೆಂಬ ಹೆಸರಿನಿಂದ ಕರೆಯುವುದನ್ನು ತಿಳಿದುಕೊಳ್ಳಬೇಕಿದರಿಂದ ಅದೇ ಎಲ್ಲ ರೀತಿಯಿಂದ ಸಮ್ಯಕ್ ಜ್ಞಾನದ ಸಂರಕ್ಷಕನಾಗಿರುವುದು। ಇದರಿಂದ ನಾವು ಅಭಯ ಎಂಬ ಹೆಸರಿನಿಂದ ಕರೆಯುವುದನ್ನು ತಿಳಿದುಕೊಳ್ಳಬೇಕು, ಏಕೆಂದರೆ ಆ ಅಭಯವೇ ಎಲ್ಲ ರೀತಿಯಿಂದ ಸಮ್ಯಕ್ ಜ್ಞಾನದ ಸಂರಕ್ಷಕನಾಗಿರುವುದು। ಆತ ಸತ್ವಶುದ್ಧಿ ಜೆ ಮಣಿಜೆ ते ऐसा चिन्ही जाणिजे तरी दळेदा विझे राखोडी जैसी। ಈಗ ಸತ್ವಶುದ್ಧಿ ಎಂಬುದು ತಿಳಿಯಬೇಕು ಈ ಲಕ್ಷಣ ಉಳ್ಳದ್ದೆಂದು ಹೊತ್ತದಂಥದು ಅಥವಾ ಆರದಂಥದು ಆಗಿರುವಂಥ ಬೂದಿಯ ಹಾಗೆ। ಅದರಂತೆ ಈಗ ಸತ್ವಶುದ್ಧಿ ಎಂಬುದು ಈ ಮುಂದೆ ಹೇಳಿದ ಲಕ್ಷಣ ಉಳ್ಳದ್ದಾಗಿರುವುದು। ಅದು ಹೊತ್ತದಂಥ ಅಥವಾ ಆರದಂಥ ಬೂದಿಯ ಹಾಗೆ ಇರುವುದು। ಕಾಪಾಡಿವ ವಾಢೀನ ಮಗೆ ಅವಸೆ ತುಟಿ ಸಾಂಡೋನಿ ಮಾಗೆ ಮಾಜಿ ಅತಿ ಸೂಕ್ಷ್ಮ ಅಂಗೆ ಚಂದ್ರು ಜೈಸಾ ರಾಹೆ। ಅಥವಾ ಪ್ರತಿಪದೆ ಪ್ರಾರಂಭವಾಗುವ ಮೊದಲು ಅಮಾವಾಸ್ಯೆಯ ಕ್ಷಯವನ್ನು ಹಿಂದೆ ಹಾಕಿರಲು ಅವೆರಡವುಗಳ ಮಧ್ಯದೊಳು ಅತಿ ಸೂಕ್ಷ್ಮ ಚಂದ್ರನಿರುವಂತೆ। ಅಥವಾ ಪ್ರತಿಪದೆ ಪ್ರಾರಂಭವಾಗುವ ಮೊದಲು ಹಾಗೂ ಅಮಾವಾಸ್ಯೆಯ ಕ್ಷಯವನ್ನು ಹಿಂದೆ ಹಾಕಿರುವಾಗ ಅವೆರಡವುಗಳ ಮಧ್ಯದಲ್ಲಿರುವಂಥ ಸೂಕ್ಷ್ಮ ಚಂದ್ರನಂತೆ ಇರುವುದು। ನಾತರಿ ವಾರ್ಷಿಯ ಸಾಂಡಿಲಿ ಗ್ರೀಷ್ಮೆ ನಾಹಿ ಮಾಂಡಿಲಿ ಮಾಜಿ ನಿಜ ರೂಪೆ ನಿವಡಲಿ ಗಂಗಾ ಜೈಸಿ। ಅಥವಾ ವರ್ಷಾ ಋತುವಿನ ಪ್ರಾರಂಭದಲ್ಲಿ ಹಾಗೂ ಗ್ರೀಷ್ಮ ಋತುವಿನ ಅಂತದಲ್ಲಿ ನಿಜರೂಪ ತಾಳಿರುವಂತೆ ಆ ಸಮಯದಲ್ಲಿ ಗಂಗೆಯು, ಅಥವಾ ಗ್ರೀಷ್ಮ ಋತುವಿನ ಅಂತದಲ್ಲಿ ಹಾಗೂ ವರ್ಷಾ ಋತುವಿನ ಪ್ರಾರಂಭದಲ್ಲಿಯ ಆ ಸಮಯದಲ್ಲಿ ಗಂಗೆಯು ನಿಜರೂಪ ತಾಳಿರುವಂತೆ ಉಳಿಯುವುದು। ತೈಸಿ ಸಂಕಲ್ಪ ವಿಕಲ್ಪಾಚಿ ಓಢಿ ಸಾಂಡೂನಿ ರಜತಮಾಚಿ ಕಾವಡಿ ಭೋಗಿತ ನಿಜ ಧರ್ಮಾಚಿ ಆವಡಿ ಬುದ್ಧಿ ಉರೇ। ಬಿಟ್ಟು ಸಂಕಲ್ಪ ವಿಕಲ್ಪದ ಒತ್ತಡವನ್ನು ತ್ಯಜಿಸಿ ರಜತಮಗಳ ಭಾರವನ್ನು ಅನುಭವಿಸುತ್ತ ನಿಜ ಧರ್ಮದ ಸುಖವನ್ನು ಉಳಿಯುವುದು ಬುದ್ಧಿಯು। ಬುದ್ಧಿಯು ಸಂಕಲ್ಪ ವಿಕಲ್ಪಗಳ ಒತ್ತಡವನ್ನು ಬಿಟ್ಟು ರಜೋಗುಣ ತಮೋಗುಣಗಳ ಭಾರವನ್ನು ತ್ಯಜಿಸಿ ನಿಜ ಧರ್ಮದ ಸುಖವನ್ನು ಅನುಭವಿಸುತ್ತಾ ಇರಬೇಕು। ಇಂದ್ರಿಯ ವರ್ಗೆ ದಾಖವಿಲಿಯ विरुद्ध अथवा भलिया विस्मयों काही केलिया
ನುಠಿ ಚಿತ್ತಿ ಇಂದ್ರಿಯಗಳು ತೋರಿಸಿದ ಅನುಕೂಲ ಅಥವಾ ಪ್ರತಿಕೂಲ ವಿಷಯಗಳಿಂದ ಚಿತ್ತದಲ್ಲಾಗುವುದಿಲ್ಲ ಯಾವುದೇ ರೀತಿಯಾದ ಚಂಚಲತೆಯು. ಇಂದ್ರಿಯಗಳು ತೋರಿಸಿದ ಅನುಕೂಲ ಅಥವಾ ಪ್ರತಿಕೂಲಗಳ ವಿಷಯಗಳಿಂದ ಚಿತ್ತದಲ್ಲಿ ಯಾವುದೇ ರೀತಿಯಾದ ಚಂಚಲತೆಯು ಉಂಟಾಗುವುದಿಲ್ಲ. ಗಾವಾ ಗೇಲಿಯಾ ವಲ್ಲಭೂ ಪತಿವ್ರತೇತ ವಿರಹ ಕ್ಷೋಭೂ ಭಲತೆ ಸಣಿ ಹಾನಿ ಲಾಭೂ ನ ಮನಿ ಜೇವಿ. ಊರಿಗೆ ಹೋದಾಗ ವಲ್ಲಭ, ಪತಿವ್ರತೆ ಹೊಂದಿರುವಾಗ ವಿರಹ ಕ್ಷೋಭ, ಎಷ್ಟೇ ಆದರೂ ಪ್ರಾಪಂಚಿಕ ಹಾನಿ ಲಾಭ ಹಚ್ಚಿಕೊಳ್ಳುವುದಿಲ್ಲದನ್ನು ಮನಸ್ಸಿಗೆ. ಪ್ರಿಯಪತಿಯು ಊರಿಗೆ ಹೋದಾಗ, ಪತಿವ್ರತೆಗೆ ವಿರಹಕ್ಷೋಭವಾಗುತ್ತಿರುವಾಗ ಪ್ರಾಪಂಚಿಕ ಹಾನಿ ಲಾಭ ಎಷ್ಟೇ ಆದರೂ ಅದನ್ನು ಅವಳು ಮನಸ್ಸಿಗೆ ಹಚ್ಚಿಕೊಳ್ಳುವುದಿಲ್ಲ. ದೇವಿ ಸತ್ಸ್ವರೂಪ ರುಚಲೆ ಪಣೆ ಬುದ್ಧಿಜೆ ಐಸೆ ಅನನ್ಯ ಹೋಣೆ ತೇ ಸತ್ವಶುದ್ಧಿ ಮಣೆ ಕೇಶಿಹಂತ. ಸತ್ಸ್ವರೂಪ ರುಚಿಸುವಂತಾಗಿ ಬುದ್ಧಿಯು ಆತ್ಮದೊಂದಿಗೆ ಅನನ್ಯವಾಗಿರಲಾಗಿ ಅದೇ ಸತ್ವಶುದ್ಧಿ ಎಂಬುದಾಗಿ ಕೇಶಿಹಂತನು ಹೇಳುವನು. ಕೇಶಿಹಂತನಾದ ಅರ್ಥಾತ್ ಕೇಶಿ ಎಂಬ ದೈತ್ಯನನ್ನು ಸಂಹಾರ ಮಾಡಿದಂಥ ಶ್ರೀಕೃಷ್ಣನು ಹೇಳುವುದೇನೆಂದರೆ, ಬುದ್ಧಿಯು ಸತ್ಸ್ವರೂಪ ರುಚಿಸುವಂತಾಗಿ ಆತ್ಮಭಾವದೊಂದಿಗೆ ಅನನ್ಯವಾಗಿರುವುದಕ್ಕೆ ಸತ್ವಶುದ್ಧಿ ಎಂದು ಅನ್ನುವರು. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ. ಶ್ರೀ पंढरीनाथ महाराज की जय. जय जय रघुवीर समर्थ.